ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ಅವರಿಗೆಲ್ಲ, ಹಾಗೆಯೇ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ಸ್ಟಾರ್ಟಿಂಗಲ್ಲಿ ನೀವು ಜಾಸ್ತಿ ಇನ್ವೆಸ್ಟ್ನ ಮಾಡೋದಕ್ಕೆ ಹೋಗಬಾರ್ದು. ಖಂಡಿತ ಹೋಗಬೇಡಿ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಎಲ್ರಿಗೂ ಅಷ್ಟೇ ಸ್ವಲ್ಪ ವ್ಯೂಸ್ ಕಮ್ಮಿನೇ ಇರುತ್ತೆ. ಸೊ ಹಾಗಾಗಿ ತುಂಬ ಜಾಸ್ತಿ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅಯ್ಯೋ ನಾವು ಇಷ್ಟೊಂದು ಮಾಡಿದ್ದೀವಿ ನಮಗೆ ವ್ಯೂಸ್ ಬರ್ತಾಯಿಲ್ಲ ಅಂತ ಕೊರಗೋದಕ್ಕಿಂತ ನೀವು ಸ್ಟಾರ್ಟಿಂಗ್ ನಿಮ್ಮಲ್ಲಿ ಏನಿದೆ ಅದನ್ನೇ ಮಾಡೋದಕ್ಕೆ ಟ್ರೈ ಮಾಡಿ. ನೀವೇನಾದರೂ ಅಡುಗೆ ಮಾಡ್ತೀರಾ, ಚೆನ್ನಾಗಿ ಅಡುಗೆ ಮಾಡೋಂಗಿದ್ರೆ ಅಂದರೆ ಸಿಂಪಲ್ಲಾಗೇ ನೀವು ಮಾಡೋದಕ್ಕೆ ಟ್ರೈ ಮಾಡಿ. ಅದಕ್ಕೋಸ್ಕರ ತುಂಬ ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡಿ ತಂದು ಮಾಡಿಬಿಟ್ಟು ಆಮೇಲೆ ವ್ಯೂಸ್ ಬಂದಿಲ್ಲ ಅಂತಂದೇಳಿ ಕೊರಗೋದು ಬೇಡ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಜಾಸ್ತಿ ಇನ್ವೆಸ್ಟ್ನ ಮಾಡೋದಕ್ಕೆ ಹೋಗಬಾರ್ದು. ಒಂದು ಟ್ರೈಪಾಡ್ ಇರ್ಬೋದು. ಇವಾಗ ನಮಗೆ ವಿಡಿಯೋ ಮಾಡಬೇಕು ಅಂದರೆ ಮೇಯ್ನ್ ಟ್ರೈಪಾಡ್ ಬೇಕಾಗುತ್ತೆ. ನೀವು ಸ್ಟಾರ್ಟಿಂಗಲ್ಲಿ ಏನಂದರೆ ಒಂದು $250 $300 ಒಳಗಡೆ ನೀವು ಟ್ರೈಪಾಡ್ನ ತೊಗೊಂಬಂದು ಮಾಡ್ಕೋಬೇಕಾಗುತ್ತೆ. ನೀವು ಮನೆ ಕಡೆ ಚೆನ್ನಾಗಿದ್ದೀರಾ, ಸ್ವಲ್ಪ ರಿಚ್ ಆಗಿದ್ದೀರಾ ಅಂತಂದರೆ ನೀವು ಇನ್ವೆಸ್ಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಆದರೆ ನಮ್ಮ ಥರ ಸ್ವಲ್ಪ ಮಧ್ಯಮ ವರ್ಗದವರು ಜಾಸ್ತಿ ಇನ್ವೆಸ್ಟ್ ಮಾಡಿ ಮಾಡೋದಕ್ಕೆ ಹೋಗಿ ಆಮೇಲೆ ಅದರಿಂದ ಸಫರ್ ಪಡಬಾರ್ದಲ್ವ. ಸೊ ಹಾಗಾಗಿ ನೀವು ಆದಷ್ಟು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲೇ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದೇನೆಂದರೆ, ಇರೋ ಕೆಲಸನ ಬಿಟ್ಟು ಬರೀ ಯೂಟ್ಯೂಬ್ ಅಂತಲೇ ಮಾಡೋದಕ್ಕೆ ಹೋಗಬೇಡಿ. ಅಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು ಒಳ್ಳೆ ಕೆಲಸ ಇರುತ್ತೆ, ಒಂದು ಆಫೀಸಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಬೇರೆ ಇನ್ನೆಲ್ಲೋ ಕೆಲಸ ಮಾಡ್ತಾ ಇರ್ತೀರಾ, ಆದರೂ ನಿಮಗೆ ಯೂಟ್ಯೂಬ್ ಮಾಡಬೇಕು ಅಂತ ಒಂದು ಆಸಕ್ತಿ ಇರುತ್ತೆ. ಸೊ ಆವಾಗ ಏನು ಮಾಡಬೇಕು ಅಂತಂದರೆ, ನಾವು ನಮ್ಮ ಇರೋ ಅಂಥ ಕೆಲಸನ ಬಿಟ್ಟು ಪೂರ್ತಿಯಾಗಿ ನಾವು ಯೂಟ್ಯೂಬ್ಗೆ ಬರೋದಕ್ಕೆ ಹೋಗಬಾರ್ದು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ತುಂಬ ವ್ಯೂಸ್ಗಳದ್ದು ಪ್ರಾಬ್ಲಮ್ ಇರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಇರೋದಿಲ್ಲ. ಸೊ ಹಾಗಾಗಿ ಒಂಥರ ಪಶ್ಚಾತ್ತಾಪ ಪಡೋ ಥರ ಆಗಬಾರ್ದು. ಅಯ್ಯೋ ಆ ಕೆಲಸ ಬಿಟ್ಟು ಇದಕ್ಕೆ ಬಂದುಬಿಟ್ಟೆ, ನನಗೆ ಈ ಥರ ಆಯ್ತಲ್ಲ ಅಂತ ಪಶ್ಚಾತ್ತಾಪ ಪಡೋ ಥರ ಇರಬಾರ್ದು. ಇವಾಗ ನಾನೇ ಆಗಲಿ ನನ್ನ ಒಂದು ಬ್ಲೌಸ್ ಹೊಲಿಯೋದಿರ್ಬೋದು ಅಥವಾ ಕುಚ್ಚು ಹಾಕೋದಿರ್ಬೋದು, ಅದ್ರ ಜೊತೆಗೇನೆ ಯೂಟ್ಯೂಬ್ನ ಮಾಡ್ಕೋತಾ ಇರೋದು. ನಮಗೆ ನಮ್ಗೆ ಆ ಕಡೆಯಿಂದನೂ ಅರ್ನಿಂಗ್ಸ್ ಬರಬೇಕಾಗುತ್ತೆ, ಇಲ್ಲಿಂದನೂ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ. ಯಾಕಂದರೆ ಇದರಲ್ಲಿ ನಮಗೆ ಲಕ್ ಮೇಲೂ ಕೂಡ ಯೂಟ್ಯೂಬ್ ಡಿಪೆಂಡ್ ಆಗಿರುತ್ತೆ. ಸುಮಾರು ಕೆಲವ್ರಿಗೆ ವರ್ಷದೊಳಗಡೆ ಸ್ಯಾಲ್ರಿ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವ್ರಿಗೆ 1.5 ವರ್ಷ 2 ವರ್ಷ ಆದ್ರೂ ಅದು ಗೋಲ್ ರೀಚ್ ಆಗೋಕ್ಕಾಗಿರಲ್ಲ, ಸ್ಯಾಲ್ರಿ ಬರೋದಕ್ಕಾಗಿರಲ್ಲ. ಹಾಗಾಗಿ ನಾವು ಇರೋ ಕೆಲಸದ ಜೊತೆಗೇ ಯೂಟ್ಯೂಬ್ನ ಒಂದು ಪಾರ್ಟ್ ಥರ ತೊಗೋಬೇಕೇ ಆಗಲಿ, ನಾವು ಯೂಟ್ಯೂಬನ್ನೇ ಕೆಲಸ ಅಂತ ತೊಗೊಳೋದಕ್ಕೆ ಹೋಗಬಾರ್ದು. ನಾನು ಹೇಳ್ತಾ ಇರೋದು ಸ್ಟಾರ್ಟಿಂಗ್ ಟೈಮಲ್ಲಿ. ಈ ಸೆಲೆಬ್ರಿಟೀಸ್ ಆ ಥರ ಎಲ್ಲ ಇರ್ತಾರಲ್ಲ, ಅವರಾದರೆ ಬೇಗ ಗ್ರೋತ್ ಆಗಿಬಿಡ್ತಾರೆ. ಯಾಕಂದರೆ ಅವ್ರು ಆಲ್ರೆಡಿ ಆಗಲೇ ಜನಗಳು ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ, ಅವ್ರು ಆಲ್ರೆಡಿ ಆಗಲೇ ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ ಅವ್ರ ವಿಡಿಯೋಸ್ ಚೆನ್ನಾಗಿ ಓಡುತ್ತೆ. ಅಂಥವರು ಬೇಕಾದರೆ ಅವರ ಒಂದು ಕೆಲಸನ ಬಿಟ್ಟು ಆರಾಮಾಗಿ ಫುಲ್ ಟೈಮ್ ಜಾಬ್ ಆಗಿ ಇದನ್ನೇ ತೊಗೋಬೋದು, ಯೂಟ್ಯೂಬ್ನೇ ತೊಗೋಬೋದು ಅವರು. ಆದರೆ ನಮ್ಮಂಥವರು ಖಂಡಿತ ಹಾಗೆ ಮಾಡಿದ್ರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗುತ್ತೆ, ಈಗಲೇ ಹೇಳಿದ್ದೀನಿ. ಅದಕ್ಕೆ ನಾವು ಇರೋ ಕೆಲಸದ ಜೊತೆಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇನ್ನೊಂದೇನೆಂದರೆ, ನಾವು ಹೊಸದಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನಮ್ಮ ಮನೆಯವ್ರಿಗೆ ಜಾಸ್ತಿ ತೊಂದರೆ ಮಾಡೋದಕ್ಕೆ ಹೋಗಬಾರ್ದು. ವೀಡಿಯೋಸ್ನ ಮಾಡಬೇಕಾದ್ರೆ ಆಗಲಿ, ವೀಡಿಯೋಸ್ನ ಶೂಟ್ ಮಾಡ್ಕೋಬೇಕಾದ್ರೆ ಆಗಲಿ, ತಮ್ನೆಲ್ಲ ಮಾಡ್ಕೋಬೇಕಾದ್ರೆ ಆಗಲಿ, ಅದನ್ನು ಅಪ್ಲೋಡ್ ಮಾಡುವಾಗಲಿ ಜಾಸ್ತಿ ಮನೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬಾರ್ದು. ಅಟ್ಲೀಸ್ಟ್ ಒಂದು 3/4 ಭಾಗನಾದರೂ ನಾವು ಕಲಿತು ಮಾಡಬೇಕಾಗುತ್ತೆ. ಜಾಸ್ತಿ ಅವ್ರಿಗೆ ತೊಂದರೆ ಕೊಡೋದಕ್ಕೆ ಹೋದರೆ ಏನು ಮಾಡ್ತಾರೆ, ಮಕ್ಕಳಿಗೆ ಓದ್ಕೊಳ್ಳೋದಿರುತ್ತೆ, ಅವ್ರಿಗೇನೋ ಬೇರೆ ಹಸ್ಬೆಂಡ್ಗೆ ಇನ್ನೇನೋ ಕೆಲಸ ಇರುತ್ತೆ, ಆವಾಗ ಯೂಟ್ಯೂಬು ಬೇಡ ಏನು ಬೇಡ ಸ್ಟಾಪ್ ಮಾಡಿಬಿಡು ಅಂತ ಕೆಲವೊಬ್ಬರು ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಜಾಸ್ತಿ ಯಾರನ್ನು ಡಿಪೆಂಡ್ ಆಗದೆ, ಜಾಸ್ತಿ ಯಾರನ್ನು ನಂಬ್ಕೊಳ್ದೆ, ನಮ್ಮದೇನು ನಮ್ಮ ಕೆಲಸ ಏನಿದೆ ಅದನ್ನು ನಾವೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಮನೆ ನಿಭಾಯಿಸೋದ್ರಿಂದ ಹಿಡ್ಕೊಂಡು ಬೇರೆ ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತೀರ ನೀವು ಇದ್ರ ಜೊತೆಗೆ, ಎಲ್ಲದನ್ನು ನಾವು ಸಮೂಹವಾಗಿ ನಿಭಾಯಿಸುವಂಥ ಶಕ್ತಿ ಇದ್ದರೆ ಮಾತ್ರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತುಂಬ ಪ್ರೆಷರ್ ಹಾಕ್ಕೊಂಡು ಖಂಡಿತ ಮಾಡೋದಕ್ಕೆ ಹೋಗಬೇಡಿ.
ಮೊನ್ನೆ ನನಗೊಬ್ಬರು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋ ಅಂಥವ್ರು ಕಾಲ್ ಮಾಡಿದರು. ಅವ್ರು ನನಗೆ ಕೇಳ್ತಾಯಿದ್ರು, ಯೂಟ್ಯೂಬಲ್ಲಿ ಮಿಕ್ಸ್ ಕಂಟೆಂಟ್ ವೀಡಿಯೋಸ್ನ ಮಾಡಿದ್ರೆ ನಮಗೆ ಚಾನಲ್ ಮಾನಿಟೈಸೇಷನ್ ಆಗುತ್ತಾ, ಹಾಗೆಯೇ ವ್ಯೂಸ್ ಯಾವ ರೀತಿ ಬರ್ಬೋದು ಅಂತನ ಕೇಳ್ತಾಯಿದ್ರು. ಖಂಡಿತ ನಾವು ಮಿಕ್ಸ್ ಕಂಟೆಂಟ್ ವೀಡಿಯೋಸ್ನ ಮಾಡಿದ್ರೂ ನಮಗೆ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ಯಾಕಂದರೆ ನಾನು ಕೂಡ ಅಷ್ಟೇ ಮಿಕ್ಸ್ ಕಂಟೆಂಟ್ನ ಇಟ್ಕೊಂಡೇ ವೀಡಿಯೋಸ್ನ ಮಾಡ್ತಾ ಇರೋದು. ಸೊ ಹಾಗಾಗಿ ನನಗೇನು ಎಲ್ಲೂ ಯಾವುದೇ ರೀತಿ ಪ್ರಾಬ್ಲಮ್ ಏನಾಗಿಲ್ಲ ಇಲ್ಲಿವರೆಗೂ. ಒಂದೇನೆಂದರೆ ಕಾಪಿರೈಟ್ ಬರ್ದಿರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಅಂದರೆ ಯೂಟ್ಯೂಬಲ್ಲಿ ಪರ್ಮಿಷನ್ ಇಲ್ಲದೆ ಇರೋ ಅಂಥ ಸಾಂಗ್ಸ್ನ ತೊಗೊಂಡು ನಾವು ಅಪ್ಲೋಡ್ ಮಾಡಿದ್ರೆ ಅದು ನಮಗೆ ಕಾಪಿರೈಟ್ ಅಂತ ಬರುತ್ತೆ. ಸೊ ಹಾಗಾಗಿ ಅದನ್ನು ಬರ್ದಿರೋ ಹಾಗೆ ಮಿಕ್ಸ್ ಕಂಟೆಂಟ್ ವೀಡಿಯೋಸ್ನ ಮಾಡ್ಕೋಬೋದು. ಮಿಕ್ಸ್ ಕಂಟೆಂಟ್ ವೀಡಿಯೋಸ್ ಮಾಡಿದ್ರೆ ಸ್ವಲ್ಪ ನಮಗೆ ವ್ಯೂಸ್ ಕಡಿಮೆ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕ್ಯಾಟಗರೀಸ್ ಎಲ್ಲ ಬೇರೆ ಬೇರೆ ಇರುತ್ತೆ ಅಲ್ವಾ. ಕೆಲವರು ಅಡುಗೆ ಮಾಡೋದನ್ನು ಇಷ್ಟಪಡೋರು ಇರ್ತಾರೆ, ಕೆಲವರು ಕುಚ್ಚು ಹಾಕೋದನ್ನು ಇಷ್ಟಪಡೋರು ಇರ್ತಾರೆ, ಕೆಲವರು ಟೈಲರಿಂಗ್ ಮಾಡ್ತಾರಲ್ಲ ಅದನ್ನು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಹಾಗೆಯೇ ಕೆಲವರು ಈ ಕಿಚನ್ ಟಿಪ್ಸು ಆ ಥರ ಬರೋದನ್ನು ಇಷ್ಟಪಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ನಾವು ಮಿಕ್ಸ್ ಕಂಟೆಂಟ್ ಮಾಡಿದಾಗ ಏನಾಗುತ್ತೆ, ಕೆಲವ್ರಿಗೆ ನಾವು ಹಾಕುವಂಥ ವೀಡಿಯೋಸ್ ಇಷ್ಟ ಆಗದೇ ಇರ್ಬೋದು. ಯಾಕಂದರೆ ಅವರು ನಮಗೆ ಬರೀ ಕಿಚನ್ ಟಿಪ್ಸು ಅದು ಏನೋ ಒಂದು ಬೇಸಿಕ್ ಮೇಲೆ ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಅಥವಾ ಕೆಲವರು ಕುಚ್ಚು ವೀಡಿಯೋಸ್ ಬೇಕು ಅಂತ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಆ ವಿಡಿಯೋಸ್ ಅಷ್ಟೇ ಇಷ್ಟ ಆಗ್ತಾ ಇರುತ್ತೆ, ಬೇರೆ ವೀಡಿಯೋಸ್ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ಏನು ಮಾಡ್ತಾರೆ, ಆಗ ವಿಡಿಯೋ ನೋಡೋದನ್ನು ಅವಾಯ್ಡ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗೋ ಥರ ವೀಡಿಯೋಸ್ ಹಾಕಿದಾಗ ಮಾತ್ರ ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಈ ರೀತಿ ಆಗೋದ್ರಿಂದ ಸ್ವಲ್ಪ ವ್ಯೂಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿಕೊಂಡು ನೀವು ವೀಡಿಯೋಸ್ನ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಸ್ನೇಹಿತರೆ, ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ ಮೇಲೆ ಜಾಸ್ತಿ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂದರೆ ನಾವು ಈ ವಿಷಯ ಹೇಳಿದ್ರೆ ಹೆಂಗೆ ಟರ್ನ್ ಆಗುತ್ತೋ, ಈ ವಿಷಯ ಹೇಳಿದ್ರೆ ಹೆಂಗೆ ಟರ್ನ್ ಆಗುತ್ತೋ, ಈ ಥರ ತುಂಬ ಹೆದರ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವೇನು ಇಲ್ಲಿ ಕಳ್ತನ ಮಾಡ್ತಾಯಿಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಯಾರಿಗೂ ಮೋಸ ಮಾಡ್ತಾ ಇಲ್ಲ. ಖಂಡಿತ ಇದರಿಂದ ತುಂಬ ಜನಕ್ಕೆ ಉಪಯೋಗನೇ ಇದೆ. ಇವಾಗ ನಾನೊಂದು ಕುಚ್ಚು ಹಾಕಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಮಾಡ್ತೀನಿ ಅಲ್ವಾ, ಅದರಿಂದ ಎಷ್ಟು ಜನರಿಗೆ ಅದು ಉಪಯೋಗ ಆಗುತ್ತೆ ಅಲ್ವಾ. ಗೊತ್ತಿಲ್ಲದೆ ಇರೋರಿಗೆ ಆ ಡಿಸೈನ್ನ ಕಲಿಬೋದು, ಬೇರೆಯವ್ರಿಗೆ ಹಾಕ್ಕೊಡ್ಬೋದು. ಈ ಥರ ತುಂಬ ಉಪಯೋಗ ಆಗುತ್ತೆ. ನಾವೇನೇ ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂತಂದ್ರೂ ಕೂಡ ತುಂಬ ವಿಷಯಗಳನ್ನ ಕಲ್ತಿರೋದೆ ಯೂಟ್ಯೂಬ್ಗಳನ್ನ ನೋಡಿ. ಯಾವುದೇ ಒಂದು ನಮಗೆ ವಿಷಯ ಗೊತ್ತಿಲ್ಲ ಅಂತಂದರೆ ತಕ್ಷಣ ನಾವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಆ ವಿಷಯ ನಮಗೆ ಸಿಕ್ಕೋಗುತ್ತೆ, ನೋಡ್ತೀವಿ, ಕಲಿತೀವಿ. ಸೊ ಹಾಗಾಗಿ ಇಲ್ಲಿ ಯಾವುದೇ ಥರದ್ದು ಹೆದರ್ಕೊಳ್ಳೋ ಅಂಥ ವಿಷಯ ಏನೂ ಇಲ್ಲ. ಸೊ ಹಾಗಾಗಿ ಧೈರ್ಯವಾಗಿ ನಾವು ವೀಡಿಯೋಸ್ಗಳನ್ನ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ನಾನೇನು ನಿಮಗೆ ಇಷ್ಟೊತ್ತು ಏನೆಲ್ಲ ಇನ್ಫಾರ್ಮೇಷನ್ನ ಕೊಟ್ಟೆ ಅಲ್ವಾ, ಇದನ್ನು ನೀವು ಅಳವಡಿಸ್ಕೊಂಡ್ರೆ ಖಂಡಿತ ಒಬ್ಬ ಒಳ್ಳೆ ಯೂಟ್ಯೂಬರ್ ಆಗೋದ್ರಲ್ಲಿ ಅಥವಾ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ನ ನಡೆಸ್ಕೊಂಡು ಹೋಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರೋದಿಲ್ಲ, ಅಥವಾ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ನಾನು ಹೇಳಿರುವಂಥ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.